ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಆಗಸ್ಟ್ ತಿಂಗಳ 3ನೇ ವಾರದಲ್ಲಿ ಸೂರ್ಯನ ಸಂಚಾರವು ಸಿಂಹ ರಾಶಿಯಲ್ಲಿ ಆಗಲಿದೆ. ಸೂರ್ಯನ ಈ ಚಲನೆಯಿಂದ ಕೆಲವು ರಾಶಿಗಳಿಗೆ ಸೇರಿದ ಜನರಿಗೆ ಬಹಳಷ್ಟು ಶುಭ ಫಲ ದೊರಕುವುದು. ಈ ರಾಶಿಗಳಿಗೆ ಸೇರಿದ ಜನರು ಆಗಸ್ಟ್ ತಿಂಗಳಲ್ಲಿ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯುವುದರೊಂದಿಗೆ ಅಪಾರ ಪ್ರಗತಿಯನ್ನು ಪಡೆಯುವ ಯೋಗ ನಿರ್ಮಾಣಗೊಳ್ಳುವುದು. ಜೊತೆಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಅನೇಕ ಉತ್ತಮ ಅವಕಾಶಗಳು ದೊರಕುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವಾರ 5 ರಾಶಿಗಳಿಗೆ ಸೇರಿದ ಜನರು ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಹೊಂದಲಿದ್ದಾರೆ. ವೃತ್ತಿ ಜೀವನದಲ್ಲಿ ಈ ರಾಶಿಗಳಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ಪೂರ್ಣ ಫಲವನ್ನು ಗಳಿಸುವರು. ಆಗಸ್ಟ್ 17 ರಿಂದ ಆಗಸ್ಟ್ 23 ರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಸ್ನೇಹಿತರೆ, ಚಂದ್ರ ರಾಶಿಯ ಪ್ರಕಾರ ಶನಿ 2ನೇ ಮನೆಯಲ್ಲಿ ಸ್ಥಿತಗೊಂಡಿರುವ ಕಾರಣ ಆರೋಗ್ಯದ ದೃಷ್ಟಿಯಿಂದ ಈ ವಾರ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳಾಗಬಹುದು. ಆದರೆ ಯಾವುದೇ ದೊಡ್ಡ ರೋಗ ಈ ಸಮಯದಲ್ಲಿ ಕಾಣಿಸುತ್ತಿಲ್ಲ. ಆದ್ದರಿಂದ ನೀವು ಬಹಳ ಭಾಗ್ಯಶಾಲಿಗಳಾಗಿರುತ್ತೀರಿ. ಆದರೂ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಯಾವುದೇ ರೀತಿಯ ಅಸಡ್ಡೆ ತೋರಬಾರದು ಮತ್ತು ಆಗಾಗ ಯೋಗಾಭ್ಯಾಸ, ಧ್ಯಾನ ಮತ್ತು ವ್ಯಾಯಾಮ ಮಾಡುತ್ತಿರಬೇಕು. ಇದರಿಂದ ನೀವು ಸದೃಢ ಮತ್ತು ಫಿಟ್ ಆಗಿರಲು ಸಾಧ್ಯವಾಗುತ್ತದೆ. ಚಂದ್ರ ರಾಶಿಯ ಪ್ರಕಾರ ರಾಹು ಮೊದಲ ಮನೆಯಲ್ಲಿ ಸ್ಥಿತಗೊಂಡಿರುವ ಕಾರಣ ನಿಮಗೆ ಈ ವಾರ ಹಠಾತ್ತಾಗಿ ಹೊಸ ಮೂಲಗಳಿಂದ ಹಣ ಸಿಗುತ್ತದೆ. ಅದು ನಿಮ್ಮ ಮನಸ್ಸನ್ನು ಸಂತೋಷಗೊಳಿಸುತ್ತದೆ. ಇದರಿಂದ ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕತೆಯ ಹೆಚ್ಚಳವಾಗುತ್ತದೆ. ಜೊತೆಗೆ ನೀವು ಮನೆಯ ಚಿಕ್ಕ ಸದಸ್ಯರಿಗಾಗಿ ಮನೆಗೆ ಹೋಗುವಾಗ ಯಾವುದಾದರೂ ಉಡುಗೊರೆ ಒಯ್ಯುವ ಯೋಜನೆಯನ್ನು ಮಾಡಬಹುದು. ಈ ವಾರ ನಿಮ್ಮ ಮುಂದೆ ಅಂತಹ ಹಲವಾರು ಪರಿಸ್ಥಿತಿಗಳು ಉದ್ಭವಿಸುತ್ತವೆ. ಆಗ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರು ಒಂದು ಸ್ತಂಭದಂತೆ ನಿಮ್ಮೊಂದಿಗೆ ನಿಂತಿರುವುದನ್ನು ನೋಡಬಹುದು. ಏಕೆಂದರೆ ಈ ಸಮಯ ನಿಮಗೆ ಅಗತ್ಯದ ಸಮಯದಲ್ಲಿ ಸ್ನೇಹಿತರು ಮತ್ತು ಕುಟುಂಬದ ಸಹಕಾರ ನೀಡುವ ಕೆಲಸ ಮಾಡುತ್ತದೆ. ಈ ವಾರ ಯಾವಾಗ ಬೇಕಾದರೂ ಯಾರಾದರೂ ಕೆಲಸದ ಸ್ಥಳದಲ್ಲಿ ಹಠಾತ್ತಾಗಿ ನಿಮ್ಮ ಕೆಲಸದ ಪರಿಶೀಲನೆ ಮಾಡಬಹುದು. ಅದರ ಕಾರಣ ನಿಮ್ಮ ಕೆಲಸದಲ್ಲಿ ಏನಾದರೂ ತಪ್ಪು ಸಿಕ್ಕರೆ ಅದರ ನಕಾರಾತ್ಮಕ ಫಲಿತಾಂಶ ಸ್ಪಷ್ಟವಾಗಿ ನಿಮ್ಮ ವೃತ್ತಿ ಜೀವನದ ಮೇಲೆ ಕಾಣಿಸುತ್ತದೆ. ಅಂತಹ ಸಂದರ್ಭದಲ್ಲಿ ಪ್ರತಿ ಕೆಲಸವನ್ನು ಆತುರಪಟ್ಟು ಮಾಡುವುದನ್ನು ತಪ್ಪಿಸಿ ಅದನ್ನು ಯಶಸ್ವಿಯಾಗಿಯೇ ಪೂರ್ಣಗೊಳಿಸಿ. ಸ್ಪರ್ಧಾತ್ಮಕ ಪರೀಕ್ಷೆಯ ಸಿದ್ಧತೆಯಲ್ಲಿ ತೊಡಗಿರುವ ವಿದ್ಯಾರ್ಥಿಗಳಿಗೆ ಈ ವಾರ ವಿಶೇಷ ಯಶಸ್ಸು ಸಿಗಬಹುದು. ಇದರೊಂದಿಗೆ ಉನ್ನತ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೂ ಸಮಯ ಬಹಳ ಒಳ್ಳೆಯದಾಗಿ ಸಾಬೀತಾಗುವ ಯೋಗಗಳು ರೂಪುಗೊಳ್ಳುತ್ತವೆ. ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಸ್ಪರ್ಧಾತ್ಮಕ ಭಾವನೆಯಲ್ಲಿ ಹೆಚ್ಚಳ ಕಾಣಬಹುದು. ಮಂಗಳ 6ನೇ ಮನೆಯಲ್ಲಿರುವುದರಿಂದ ಕೆಲಸ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳು ತುಂಬಾ ಸಕ್ರಿಯವಾಗಿರುತ್ತವೆ. ನೀವು ಹೆಚ್ಚಿನ ಕೆಲಸದ ಹೊರೆಯನ್ನು ಎದುರಿಸಬೇಕಾಗುತ್ತದೆ. ಒಂದು ಬಾಕಿ ಇರುವ ಕೆಲಸಕ್ಕೆ ತಕ್ಷಣ ಗಮನ ಹರಿಸಬೇಕಾಗುತ್ತದೆ ಮತ್ತು ಇನ್ನೊಂದು ಕೆಲಸವನ್ನು ಸ್ವಲ್ಪ ಒತ್ತಡದ ನಂತರ ಪೂರ್ಣಗೊಳಿಸಬೇಕಾಗುತ್ತದೆ. ಕೆಲಸದ ವಿತರಣೆ ಅಥವಾ ಗಡುವಿನ ಕುರಿತು ಸಹೋದ್ಯೋಗಿಯೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗುತ್ತದೆ. ಆದರೆ ಆ ವಿಷಯಕ್ಕೆ ಸ್ಪಷ್ಟ ಪ್ರತಿಕ್ರಿಯೆ ಸಿಗುತ್ತದೆ. ವಾರದಲ್ಲಿ ಒಂದು ಪಾವತಿಯನ್ನು ಇತ್ಯರ್ಥಪಡಿಸುವುದರೊಂದಿಗೆ ಬಿಲ್ಗಳು, ಮರುಪಾವತಿಗಳು ಅಥವಾ ಬಾಕಿ ಮೊತ್ತದ ಸುತ್ತಲಿನ ಚಟುವಟಿಕೆಯನ್ನು ನೀವು ನೋಡುತ್ತೀರಿ. ಮುಖ್ಯವಾಗಿ ಬಾಕಿ ಇರುವ ಯಾವುದೋ ಕಾರಣದಿಂದಾಗಿ ನಿಯಮಿತ ಆರೋಗ್ಯ ಅಪಾಯಿಂಟ್ಮೆಂಟ್ ಅಥವಾ ವೈದ್ಯಕೀಯ ವೆಚ್ಚವು ಸಂಭವಿಸುತ್ತದೆ. ಕೆಲಸದ ಸ್ಥಳದ ವೇಳಾಪಟ್ಟಿಗಳು ಬದಲಾಗುತ್ತವೆ ಮತ್ತು ಮುಂದಿನ ವಾರದುದ್ದಕ್ಕೂ ನೀವು ನಿರೀಕ್ಷೆಗಿಂತ ಹೆಚ್ಚಿನ ಸಮಯವನ್ನು ಪ್ರಾಯೋಗಿಕ ಕರ್ತವ್ಯಗಳನ್ನು ನಿರ್ವಹಿಸಲು ಕಳೆಯುತ್ತೀರಿ. ಬುಧನು 7ನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ನಿಮ್ಮ ಸಂಬಂಧ ವಲಯವು ಸಕ್ರಿಯವಾಗಿರುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ಹಂಚಿಕೆಯ ಯೋಜನೆ, ಖರೀದಿ ಅಥವಾ ಕುಟುಂಬ ವ್ಯವಸ್ಥೆಯ ಬಗ್ಗೆ ನೀವು ಒಂದು ಪ್ರಮುಖ ಚರ್ಚೆಯನ್ನು ನಡೆಸುತ್ತೀರಿ ಮತ್ತು ಒಂದು ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ. ವ್ಯಾಪಾರ ಪಾಲುದಾರರು ಒಪ್ಪಂದ, ಪಾವತಿ ಅಥವಾ ಮುಂಬರುವ ಕೆಲಸದ ಬಗ್ಗೆ ಕರೆಗಳು ಮತ್ತು ಸಂದೇಶಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ. ಒಬ್ಬ ಕ್ಲೈಂಟ್ ನಿಮ್ಮನ್ನು ವಿನಂತಿಯೊಂದಿಗೆ ಸಂಪರ್ಕಿಸುತ್ತಾರೆ ಮತ್ತು ಶೀಘ್ರದಲ್ಲೇ ಸಭೆ ನಡೆಯುತ್ತದೆ. ಒಂಟಿ ಕುಂಭ ರಾಶಿಯ ಸೂರ್ಯ, ಚಂದ್ರ ಮತ್ತು ಉದಯೋನ್ಮುಖ ಸ್ಥಳೀಯರು ವೈಯಕ್ತಿಕ ಮತ್ತು ವ್ಯವಹಾರ ಸಂಬಂಧಿತ ಕ್ಷೇತ್ರದಿಂದ ಹೊಸ ಪ್ರಸ್ತಾಪಗಳನ್ನು ಪಡೆಯಲು ಅನೇಕ ಅವಕಾಶಗಳನ್ನು ಹೊಂದಿರುತ್ತಾರೆ. ಸಾಮಾಜಿಕ ಕೂಟಗಳು ಇರುತ್ತವೆ ಮತ್ತು ನೀವು ಹೊಸ ಸಂಪರ್ಕಗಳನ್ನು ಪಡೆಯುತ್ತೀರಿ. ಈ ವಾರ ಸೂರ್ಯ 8ನೇ ಮನೆಯ ಮೂಲಕ ಚಲಿಸುವುದರಿಂದ ಹಂಚಿಕೆಯ ಹಣ, ಸಾಲಗಳು, ತೆರಿಗೆಗಳು, ವಿಮೆ ಮತ್ತು ಕುಟುಂಬದ ಆಸ್ತಿಗಳ ಬಗ್ಗೆ ಗಮನ ಸೆಳೆಯುತ್ತದೆ. ಬಾಕಿ ಇರುವ ಪಾವತಿ ಅಥವಾ ಇತ್ಯರ್ಥದ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತದೆ ಮತ್ತು ಹಳೆಯ ವಿಷಯವೊಂದು ಚರ್ಚೆಗೆ ಮರಳುತ್ತದೆ. ಪಾಲುದಾರಿಕೆಗಳಲ್ಲಿನ ಸಮಸ್ಯೆಗಳನ್ನು ಸೂರ್ಯನು ತೋರಿಸುತ್ತಾನೆ ಮತ್ತು ನೀವು ಅವುಗಳನ್ನು ಪರಿಹರಿಸುತ್ತೀರಿ. ಶುಕ್ರ 9ನೇ ಮನೆಯಲ್ಲಿರುವುದರಿಂದ ದೂರದ ಪ್ರಯಾಣಗಳು ಮತ್ತು ವಿದೇಶಿ ಸಹಯೋಗಗಳು ಇರುತ್ತವೆ. ಬರವಣಿಗೆ, ಬೋಧನೆ ಮತ್ತು ಪ್ರಕಟಣೆಯಿಂದ ಯೋಜನೆಗಳು ಇರುತ್ತವೆ.
ನೀವು ದೂರದ ಸ್ಥಳದಿಂದ ಸುದ್ದಿಗಳನ್ನು ಸ್ವೀಕರಿಸುತ್ತೀರಿ ಮತ್ತು ದೀರ್ಘ ಪ್ರಯಾಣವನ್ನು ಏರ್ಪಡಿಸಲಾಗುತ್ತದೆ. ಕಾನೂನು ವಿಷಯವು ಪ್ರಗತಿಯನ್ನು ಕಾಣಲಿದೆ, ಆದರೆ ಕುಟುಂಬ ಸದಸ್ಯರೊಂದಿಗಿನ ಸಭೆಯು ವಾರಾಂತ್ಯದ ಮೊದಲು ಉಪಯುಕ್ತ ಮಾಹಿತಿಯನ್ನು ತರುತ್ತದೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಗುರುವಾರದಂದು ಬಾಳೆ ಗಿಡಕ್ಕೆ ಕಡಲೆಬೇಳೆಯನ್ನು ನೀರಿನಲ್ಲಿ ಬೆರೆಸಿ ಸ್ವಲ್ಪ ಅರಿಶಿನವನ್ನು ಸೇರಿಸಿ ಅರ್ಪಿಸಿ. ವೀಕ್ಷಕರೇ, ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ಆಗಸ್ಟ್ 17 ರಿಂದ ಆಗಸ್ಟ್ 23 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.